ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಿಜವಾಗ್ಲೂ ವೂಲ್ಫ್ ಎನರ್ಜಿ ಇಷ್ಟು ಕೊಟ್ಟಿದೆ ಅಂತ ಹೇಳಿದ್ರೆ, ಯಾರಿಗೆಲ್ಲ ವೂಲ್ಫ್ ಎನರ್ಜಿಯನ್ನ, ಪವರನ್ನ, ಆ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ತುಂಬಾನೇ ಒಂದು ಜೋರಾಗಿ ಎಲ್ಲರಿಗೂ ರಿಸಲ್ಟ್ ಬರ್ತಾ ಇದೆ. ವೂಲ್ಫ್ ಅಂದ್ರೆ ಇವಾಗ ನಾವು ಅನಿಮಲ್ ಸ್ಪಿರಿಟ್ ಗೈಡ್ಸ್ ಅನ್ನ, ಆ ಒಂದು ಅನಿಮಲ್ ಅಲ್ಲಿ ಇರೋಂಥ ಶಕ್ತಿಯನ್ನ ನಾವು ಯಾವ ರೀತಿ ಬಂದು ಅದು ನಮಗೆ ಹೆಲ್ಪ್ ಮಾಡುತ್ತೆ ಅನ್ನೋವಂಥದ್ದು ಸಾಕಷ್ಟು ಜನರಿಗೆ ಇದು ಉಪಯೋಗ ಆಗಿರೋವಂಥದ್ದು. ಅದರಲ್ಲಿ ನಾನು ತುಂಬಾನೇ ಹೆಲ್ಪ್ ಆಗುವಂಥ ಸ್ವಿಚ್ ವರ್ಡ್ಸ್ ಅನ್ನ ಕೊಟ್ಟಿದ್ದೀನಿ. ಇವತ್ತು ಕೂಡ ನಾನು ತುಂಬಾನೇ ಎಲ್ಲರಿಗೂ ಹೆಲ್ಪ್ ಆಗುವಂಥ, ಎಲ್ಲರೂ ವೇಟ್ ಮಾಡ್ತಾ ಇರುವಂಥ ಹಾಗೂ ನೀಡ್ ಇರುವಂಥ, ನೆಸೆಸಿಟಿ ಇರುವಂಥ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಈ ಸ್ವಿಚ್ ವರ್ಡ್ ಸ್ವಿಚ್ ಫ್ರೇಮ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ತುಂಬಾ ಲೆಂತಿ ಆಗಿದೆ. ಇವತ್ತು ನಾನು ತಗೊಂಡು ಬಂದಿರೋ ಅಂಥದ್ದು ವೂಲ್ಫ್ ಸ್ಪಿರಿಟ್ ಇಟ್ಕೊಂಡು ನಾವು ಇದನ್ನ ನಮ್ಮ ಒಂದು ಮನಿ ಮ್ಯಾಟರ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ನಮಗೆ ಇನ್ಸ್ಟೆಂಟ್ ಮನಿ ಬೇಕಾಗಿದೆಯಾ? ಎಲ್ಲಾದರೂ ಲೋನಿಗೆ ನಾವು ಅಪ್ಲೈ ಮಾಡಿದ್ದೀವಿ, ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ವಾ? ಹಾಗೇನೆ ಸೇವಿಂಗ್ಸ್ ಕರೆಕ್ಟಾಗಿ ಆಗ್ತಾ ಇಲ್ವಾ? ನಾವು ಅನ್ಕೊಂಡಿರೋ ಥರ ಬಡ್ಜೆಟ್ಗೆ ನಾವು ಏನು ತಗೊಳಕ್ಕಾಗ್ತಾ ಇಲ್ವಾ? ಸ್ಪಿರಿಟ್ಟು ನಾವು ಯಾವ್ದನ್ನು ಕರಿತಾ ಇರೋದು, ಆ ಒಂದು ಶಕ್ತಿ, ಯಾವ ಶಕ್ತಿಯನ್ನ? ವೂಲ್ಫ್ ಶಕ್ತಿ ಅನ್ನೋದೇ ತುಂಬಾ ಒಂದು ದೊಡ್ಡ ಒಂದು ಅಪಾರವಾದ ಶಕ್ತಿ. ನಾವು ಇದನ್ನ ನೋಡಿರೋವಂಥದ್ದು ಇಟ್ಸ್ ಎ ಯೂನಿವರ್ಸಲ್ ಟ್ರೂತ್ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಪವರ್ಫುಲ್ ಆಗಿದೆ ವೂಲ್ಫಿನ ಒಂದು ಶಕ್ತಿ. ಈ ತರ ಇರುವಾಗ ವೂಲ್ಫ್ ಅನ್ನ ನಾವು ನಮ್ಮ ಲೈಫಲ್ಲಿ ಯಾವ ರೀತಿ ನೀವು ಅದನ್ನ ಹೆಲ್ಪ್ ಕೇಳಿದ್ರು ಆ ಒಂದು ನಮಗೆ ಇಮಿಡಿಯೇಟ್ ಆಗಿ ಅದು ಹೆಲ್ಪ್ ಸಿಗತ್ತೆ. ವೂಲ್ಫ್ ಹೆಲ್ಪ್ ಇರ್ಬೋದು, ವೂಲ್ಫ್ ರೀಚ್ ಇರ್ಬೋದು, ಸಾಕಷ್ಟು ಹೇಳಿದೀವಿ. ವೂಲ್ಫ್ ಬಿಗಿನ್ಸ್ ನಾವು ಅಂತಾನು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಇದೆಲ್ಲ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅನ್ನೋವಂಥದ್ದನ್ನ ಹೇಳ್ಕೊಟ್ಟಿದ್ದೀನಿ. ಇಷ್ಟೆಲ್ಲ ಆಗಿರುವಾಗ ನನಗೆ ಪರ್ಟಿಕ್ಯುಲರ್ ಆಗಿ ಇವತ್ತು ಹಣದ ವಿಚಾರವಾಗಿಯೇ ವೂಲ್ಫ್ ಎನರ್ಜಿಯನ್ನ ನಾನು ಕರಿಬೇಕಾಗಿದೆ, ವೂಲ್ಫ್ ಪವರ್ ಅನ್ನ, ವೂಲ್ಫ್ ಸ್ಪಿರಿಟ್ ಅನ್ನ ನಾನು ಕರಿಬೇಕಾಗಿದೆ ಅನ್ನೋದಕ್ಕೆ ಒಂದು ವಂಡರ್ಫುಲ್ ಆಗಿರುವಂತ ಸ್ವಿಚ್ ಫ್ರೇಮ್ ಅನ್ನ ತಗೊಂಡು ಬಂದಿದ್ದೀನಿ. ನೀವು ಎಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆಲ್ಲ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ, ಅಂದ್ರೆ ನನ್ನ ಹತ್ರ ದುಡ್ಡೇ ಇಲ್ಲ, ದುಡ್ಡು ಎಷ್ಟು ದುಡಿದ್ರು ನನ್ನ ಹತ್ರ ಸೇವಿಂಗ್ಸ್ ಇಲ್ಲ, ಯಾವಾಗಲೂ ಮಂತ್ ಎಂಡಲ್ಲಿ ನನಗೆ ಯಾವಾಗಲೂ ಲೋನ್ ಮಾಡ್ಕೊಳ್ಬೇಕಾಗತ್ತೆ, ಈ ಥರದ್ದೆಲ್ಲ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ, ಅಥವಾ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ಮ ಬಿಸ್ನೆಸ್ಸು ಡೇ ಟು ಡೇ ಲೈಫಲ್ಲಿ ನಿಮಗೆ ಎವ್ರಿ ಡೇ ಅರ್ನಿಂಗ್ ಮಾಡುವಂಥ, ಎವ್ರಿ ಡೇ ಬಿಸ್ನೆಸ್ ಮಾಡುವಂಥದ್ದು ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಸಲೂನ್ ಇರ್ತೀರಿ, ಬ್ಯೂಟಿ ಪಾರ್ಲರು, ಸ್ಪಾಗಳಿರಬಹುದು, ಟೈಲರಿಂಗ್ ಶಾಪು, ಗ್ರಾಸರಿ ಅಂಗಡಿ, ಈ ಥರ ಎಲ್ಲ ಸಿಕ್ಕಾಬಟ್ಟೆ ಯಾವುದೇ ಅದೆಲ್ಲ ಬಿಸ್ನೆಸ್ಗಳು ಮಾಡ್ತಾ ಇರ್ತೀರೋ ಅವ್ರುಗಳಿಗೆ ಎಲ್ಲ ನಿಮಗೆ ಇಷ್ಟು ಮಾರ್ನಿಂಗ್ ಟು ಈವ್ನಿಂಗ್ ನಮ್ಗೆ ಇಷ್ಟು ಅರ್ನ್ ಆಗಲೇಬೇಕು ಅಂತ ಅಂದ್ಕೊಂಡಿರೋವಂಥವ್ರು, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡುವಂಥವ್ರು, ನಮಗೆ ಇಷ್ಟು ಸೇಲ್ಸ್ ಆಗಲೇಬೇಕು ಅಂತ ಹೇಳಿ ಮನಿ ಪ್ರಾಡಕ್ಟ್ನ ಸೇಲ್ ಮಾಡುವಂಥವ್ರು, ಇನ್ಶೂರೆನ್ಸ್ ಕಂಪ್ನಿ, ಬ್ಯಾಂಕಲ್ಲಿ, ಹಾಗೆ ರಿಯಲ್ ಎಸ್ಟೇಟಲ್ಲಿ, ಸಾಕಷ್ಟು ವಿಚಾರಗಳಲ್ಲಿ ಹಣ ಇಲ್ಲದೆ ಇದ್ರೆ ಏನೂ ಇಲ್ಲ, ವರ್ಲ್ಡೇ ಶೂನ್ಯ ಆಗಿ ಹೋಗುತ್ತೆ. ಇಲ್ಲೇ ತಿಳ್ಕೊಳ್ಳಿ, ಶೂನ್ಯದಿಂದ ಶೂನ್ಯನೇ ಅಂತ ಹೇಳೋ ಥರ ಆಗುವಂಥ ಈ ಒಂದು ಮನಿ ಮ್ಯಾಟರಲ್ಲಿ ನಿಮಗೆ ಯಾರಿಗೆಲ್ಲ ಯಾವುದಕ್ಕೋಸ್ಕರ ಹಣವನ್ನು ನೀವು ಸಂಪಾದನೆ ಮಾಡಬೇಕು, ಮಿರಾಕ್ಯುಲಸ್ ಆಗಿ ನಮಗೆ ಹಣ ಬರಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ, ನಾನು ಇವತ್ತು ಕೊಡುವಂಥ ಈ ಸ್ವಿಚ್ ಫ್ರೇಮನ್ನು ಉಪಯೋಗ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದು ಎಲ್ಲ ರೀತಿಯಲ್ಲೂ ಉಪಯೋಗ ಬರುತ್ತೆ. ಅದಕ್ಕೂ ಮುಂಚೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಈ ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ನಾನು ಒಂದು ಆಲ್ರೆಡಿ ನಾವು ತುಂಬ ವರ್ಷಗಳ ಹಿಂದೆನೆ ನಾವು ಇದನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಮೊನ್ನೆ ನಾವು ಬೇ ಲೀಫ್ ಅಲ್ಲಿನೂ ನಾವು ಕೊಟ್ಟಿದ್ದೀವಿ. ವೂಲ್ಫ್ ಹೆಲ್ಪ್ ಆಯ್ತು, ವೂಲ್ಫ್ ರೀಚ್ ಆಯ್ತು. ಇವತ್ತು ನಾವು ತಗೊಂಡು ಬಂದ್ವಿ. ಇದೆಲ್ಲ ಏನು ಅಂತ ಹೇಳಿದ್ರೆ, ಒಂದು ನಮಗೆ ಈ ವೂಲ್ಫ್ ಮನಿ, ಇದು ನಾನು ಏನು ತಗೊಂಡು ಬಂದಿದ್ದೀನಿ ಅಲ್ವಾ, ಮನಿ ಮ್ಯಾಟರಲ್ಲಿ ನಮಗೆ ಯಾವುದೇ ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇಲ್ಲಪ್ಪ, ನನಗೆ ದುಡಿಯೋಕ್ಕೆ ಆಗ್ತಾ ಇಲ್ಲ, ನನ್ನ ಹತ್ರ ನನಗೆ ಅದೇನೋ ಗೊತ್ತಿಲ್ಲ, ಹಣ ಅಂತ ಹೇಳಿದ್ರೆ ನನಗೆ ಯಾವಾಗಲೂ ಲಾಸಲ್ಲೇ ಇರ್ತೀನಿ, ಯಾಕೆ ನಮ್ಗೆ ಯಾಕೆ ಹಣ ನನ್ನ ಕೈಯಲ್ಲಿ ನಿಂತ್ಕೊಳ್ಳಲ್ಲ,
ನಾನು ಎಷ್ಟೇ ಕಷ್ಟಪಟ್ಟರು ನನಗೆ ದುಡಿಯೋಕ್ಕಾಗ್ತಾ ಇಲ್ಲ, ಈ ಥರ ಎಲ್ಲ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಎಲ್ಲ ಯಾರಿಗಿರುತ್ತೆ ಹಣದ ವಿಚಾರದಲ್ಲಿ ಅದು ಕೂಡ ನಿಮಗೆ ಬೂಸ್ಟಪ್ ಮಾಡಿಕೊಡುತ್ತೆ, ನಿಮ್ಮಲ್ಲಿರೋ ಅಂಥ ಶಕ್ತಿಯನ್ನು ಬೂಸ್ಟಪ್ ಮಾಡಿ ಕೊಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಒಂದು ಸ್ಟ್ರೆಂತನ್ನು ಕೊಡುತ್ತೆ. ಯಾವಾಗಲೂ ನಿಮಗೆ ಈ ಹಣದ ವಿಚಾರದಲ್ಲಿ ನಿಮಗೆ ಒಂದು ಸ್ಟ್ರೆಂತ್ ಅನ್ನೋದನ್ನು ವೂಲ್ಫ್ ತಂದು ಕೊಡುತ್ತೆ, ಕಾನ್ಫಿಡೆನ್ಸ್ ತಂದು ಕೊಡುತ್ತೆ. ಹಾಗೆ ನಿಮಗೆ ಒಂದು ವೂಲ್ಫ್ ಎನರ್ಜಿಯನ್ನು ಇನ್ವೋಕ್ ಮಾಡಿದ ತಕ್ಷಣವೇ ನಿಮಗೆ ಇದು ಎಲ್ಲದೂ ಶುರು ಆಗುತ್ತೆ. ಹಾಗಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವೂಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವೂಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವೂಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವೂಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಕೋರ್ಸಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ಇಲ್ಲಿ ಹೇಳಿರೋಂಥದ್ದು ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ನಾವು ಸ್ವಿಚ್ ವರ್ಡನ್ನು, ಏಂಜಲ್ ನಂಬರ್ನ, ಹಾಗೆ ಒಂದು ಸ್ವಿಚ್ ಫ್ರೇಮ್ ಅಂದರೆ ಲೆಂತಿ ಆಗಿದ್ರೆ ಸ್ವಿಚ್ ಫ್ರೇಮ್ ಅಂತ ಕರಿತೀವಿ. ಸೊ ಯಾವುದನ್ನೇ ಒಂದು ನಾವು ಕೊಟ್ಟಾಗ ಎಲ್ಲರೂ ಏನು ಹೇಳ್ತಾರೆ, ಇದನ್ನು ನಾವು ಹೇಗೆ ಮಾಡ್ಕೋಬೇಕು ಸ್ವಲ್ಪ ಹೇಳಿ ಅಂತ ತುಂಬ ಜನ ಕಾಮೆಂಟ್ ಮುಖಾಂತರ ಕೇಳ್ತೀರಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನನಗೆ ಒಂದು ಇನ್ಸ್ಟೆಂಟ್ ಆಗಿ ಒಂದು 10,000 ರೂಪೀಸ್ ನನಗೆ ಬೇಕಾಗಿದೆ. 10,000 ರೂಪೀಸ್ ನಿಮಗೆ ಬೇಕಾಗಿದೆ ಅಂತ ಹೇಳಿದ್ರೆ ನಿಮಗೆ ಅನಿಸುತ್ತೆ, ನಾನು ನನ್ನ ಬ್ಯಾಂಕ್ ಕಡೆಯಿಂದ ಏನಾದರೂ ನಾನು ಲೋನ್ ತಗೊಳ್ಬೋದಿತ್ತಾ, ಫ್ರೆಂಡ್ಸ್ ಕಡೆಯಿಂದ ತಗೊಳ್ಬೋದಾಗಿತ್ತಾ, ಯಾರೋ ನನಗೆ ರಿಲೇಟಿವ್ಸ್ ಕೊಡ್ತಾರಾ, ನೈಬರ್ಸ್ಗಳು ಕೊಡ್ತಾರಾ, ನನ್ನ ಕೊಲೀಗ್ಸ್ಗಳು ಕೊಡ್ತಾರಾ, ಇದೆಲ್ಲ ನಿಮಗೆ ಮೈಂಡಲ್ಲಿ ಗೊತ್ತಿರಬೇಕು. ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಇವತ್ತು ಕೊಟ್ಟಿರುವಂಥ ಈ ಸ್ವಿಚ್ ಫ್ರೇಮ್ ಜೊತೆಯಲ್ಲಿ ನನಗೆ ಇವತ್ತು 10,000 ಅಮೌಂಟ್ ಬೇಕಾಗಿದೆ. ನನಗೆ ಈ ವೂಲ್ಫ್ ಸ್ಪಿರಿಟ್ ಏನು ಮಾಡ್ತಾ ಇದೆ, ನನಗೆ ಹೆಲ್ಪ್ ಮಾಡಿದೆ, ನನಗೆ ಇವತ್ತು ನೀಡ್ ಇದೆ, ನೆಸೆಸಿಟಿ ಇದೆ, 10,000 ರೂಪೀಸ್ ನನಗೆ ವರ್ಕ್ ಆಗಿದೆ, ನನಗೆ ಸಿಕ್ಕಿದೆ. ಸೊ ಎಂಡ್ ಆಫ್ ದ ಡೇ ನನ್ನ ಕೈಯಲ್ಲಿ 10,000 ಬಂದಿದೆ, ಸಿಕ್ಕಿದೆ, ನಾನು ಪಡ್ಕೊಂಡಿದ್ದೀನಿ ಅಂತಲೇ ನೀವು ಹೇಳಬೇಕಾಗುತ್ತೆ. ಈಗ ನಾನು ಕೊಡೋ ಅಂಥ ಸ್ವಿಚ್ ವರ್ಡನ್ನು ಹೇಳಿಕೊಂಡು, ಇಲ್ಲಿ ನೀವು ನಮಗಿಂತ ತುಂಬ ಇದು ಒಂದು ಸ್ಪಿರಿಟ್, ಒಂದು ಶಕ್ತಿಯನ್ನು ನಾವು ಕರಿತಾ ಇದ್ದೀವಿ. ವೂಲ್ಫ್ ಶಕ್ತಿಯನ್ನು ನಾವು ಕರಿತಾ ಇದ್ದೀವಿ. ವೂಲ್ಫ್ ಶಕ್ತಿಯನ್ನು ನಾವು ಕರೆದಾಗ ನಾವು ಸುಳ್ಳು ಹೇಳ್ತಾ ಇದ್ದೀವ, ನಿಜ ಹೇಳ್ತಾ ಇದ್ದೀವ ಅನ್ನೋದು ಡೆಫಿನೆಟ್ ಆಗಿ ಸ್ಪಿರಿಟ್ಸಿಗೆ ಗೊತ್ತಿದ್ದೇ ಇರುತ್ತೆ, ಆ ಶಕ್ತಿಗೆ ಗೊತ್ತಿದ್ದೇ ಇರುತ್ತೆ. ಯಾರು ಇದನ್ನ ಟ್ರೈ ಮಾಡ್ತೀನಿ ನೋಡೋಣ, ಹಾಗಾದ್ರೆ ನಾನು 1 ಕೋಟಿ ಕೇಳ್ಬಿಡೋಣ, ಬಂದ್ಬಿಡುತ್ತಾ, ಇವ್ರು ಏನೋ ವಿಡಿಯೋ ಮಾಡಿದ್ದಾರೆ, ಇದು ಯಾವುದು ರಿಸ್ಕೇ ತಗೊಳ್ಬೇಡಿ, ಅದು ವರ್ಕೇ ಆಗಲ್ಲ ಅಂತಾನೆ ಹೇಳ್ತೀನಿ. ನೀಡು ಅಂತಾನೆ ನಾನು ಅಂದೆ, ನೆಸೆಸಿಟಿ ಅಂದೆ. ನಿಮಗೆ ಅವಶ್ಯಕತೆ ಇದ್ದಾಗ, ಅವಕಾಶ ಬೇಕಾಗಿತ್ತು ಅಂತ ಅಂದಾಗ, ನಿಮಗೆ ಈ ಒಂದು ಕಷ್ಟದಲ್ಲಿ ಇದ್ದಾಗ ಈ ಒಂದು ಅನಿಮಲ್ ಸ್ಪಿರಿಟ್ ಅನ್ನ ನಾವು ಕರೆದು ಈ ಒಂದು ಹಣವನ್ನ ಪಡ್ಕೊಳ್ಳೋ ಅಂಥದ್ದು. ಹಾಗೇನೆ ತಿಳ್ಕೊಳ್ಳಿ, ನನಗೆ ಇದನ್ನ ನಾನು ಕೊಟ್ಟಿರೋದು ಯಾರಿಗೆ ಅಂತ ಹೇಳಿದ್ರೆ, ಒಂದು ಸಲೂನ್ ಅಂದರೆ ಸ್ಪಾ, ಯೂನಿಸೆಕ್ಸ್ ಅಂದರೆ ಬಾಯ್ಸು ಗರ್ಲ್ಸು ಮೇಲು ಫೀಮೇಲ್ ಎಲ್ಲರೂ ಹೋಗುವಂಥ ಒಂದು ಬ್ಯೂಟಿ ಪಾರ್ಲರ್, ಅದನ್ನು ಸಲೂನ್ ಅಂತ ಕರಿತೀವಿ ಅಲ್ವಾ. ಅಲ್ಲಿ ಒಬ್ಬರು ನನ್ನ ಕ್ಲೈಂಟ್ ಕೇಳಿದರು,
ನನಗೆ ತುಂಬ ಜನ ನಂದು ನೇಮು ಫೇಮ್ ಇದೆ, ಗೂಗಲಲ್ಲೆಲ್ಲ ನಂದು ಅಡ್ವರ್ಟೈಸ್ಮೆಂಟ್ ಇದೆ, ಎಲ್ಲ ಕಡೆನೂ ನಂದು ಫೇಮಸ್ ಇದ್ದೀನಿ, ಆದರೆ ಕಸ್ಟಮರ್ಸು ಅಟ್ರಾಕ್ಟ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಕಸ್ಟಮರ್ಸ್ ಬರ್ತಾ ಇಲ್ಲ ಅಂದರೆ ಅಲ್ಲಿ ಅರ್ಥ ಏನು, ಮನಿ ಪ್ರಾಬ್ಲಮ್ ಇದೆ ಅಂತೇಳಿ. ನಾವು ಈ ಸ್ವಿಚ್ ಫ್ರೇಮ್ ಕೊಟ್ಟಾಗ ಅವ್ರಿಗೆ ನಾವು ಹೇಳಿದ್ವಿ, ನಿಜವಾಗ್ಲೂ ನಿಮ್ಮದು ನೇಮು ಫೇಮ್ ಇತ್ತು, ಬೇರೆ ಇನ್ಯಾವುದೋ ಹರ್ಡಲ್ಸಿಂದ ನಿಮಗೆ ಈ ಥರ ಆಗಿತ್ತು ಅಂತಂದಾಗ ಈ ಒಂದು ವೂಲ್ಫ್ ಸ್ಪಿರಿಟನ್ನು ನೀವು ಕಾಲ್ ಮಾಡಿ ನೀವು ವಿಶ್ ಮಾಡ್ತಾ ಹೋಗಿ ಅಂತಂದಾಗ ಅವರು ಟಾರ್ಗೆಟ್ ಏನಿತ್ತು ಫಸ್ಟು ಇದನ್ನು ನಾವು ಅವರು ಚಾಟ್ ಮಾಡ್ತಾ ಮಾಡ್ತಾ ಅವ್ರಿಗೆ ಏನಾಯಿತು, ಒಂದು ಸ್ವಲ್ಪ ಅವ್ರದ್ದು ಹರ್ಡಲ್ಸ್ ಎಲ್ಲ ಕ್ಲಿಯರ್ ಆಗ್ತಾ ಬಂತು. 1-2 ದಿನ 3 ದಿನ ಅವರಿಗೆ ಅವರ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಮ್ಮಿನೇ ಬರ್ತಾ ಹೋದ್ರು. ಬಟ್ ಅವರು ನಿರಂತರ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ಮ ಹರ್ಡಲ್ಸ್ ಕ್ಲಿಯರ್ ಆಗ್ತಾ ಇದೆ. ದಿನಕ್ಕೆ 5-6 ಜನ ಬರ್ತಾ ಇದ್ರು ಅಷ್ಟೇ, ಈಗ 10 ಜನ ಬರ್ತಾ ಇದ್ದಾರೆ ಅಂದರೆ ವೂಲ್ಫಿಂದ ಏನೋ ಮ್ಯಾಜಿಕ್ ನಡೀತಿದೆ ಅಂತ. ಈ ಟ್ರಸ್ಟ್ ಇದ್ರೆ ಮಾತ್ರ. ಇವತ್ತು ನೋಡಿ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಊಟ ತಿಂಡಿಗೂ ನಮಗೆ ಟೈಮ್ ಇಲ್ಲ, ಅಷ್ಟೊಂದು ನಮಗೆ ಕಸ್ಟಮರ್ಸು ಕ್ಲೈಂಟ್ಸು ನಮಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಟ್ರಸ್ಟ್ ಇಟ್ಕೊಂಡು ನೀವು ಯಾರೆಲ್ಲ ಮಾಡ್ತೀರೋ ಅಷ್ಟೇ, ಎನಿ ಬಿಸ್ನೆಸ್ಸನ್ನು ಇಟ್ಕೊಳ್ಳಿ, ನಿಮ್ಮ ಇವತ್ತಿನ ಟಾರ್ಗೆಟ್ ಇಟ್ಕೊಳ್ಳಿ, ಇಷ್ಟು ಅಮೌಂಟ್ ಅರ್ನ್ ಮಾಡ್ಬೇಕು ನಾವು ಅಂತ ನಾನು ಕೊಡುವಂಥ ಈ ಸ್ವಿಚ್ ಫ್ರೇಮನ್ನು ಹೇಳ್ಕೊಳ್ಳಿ, ಟ್ರಸ್ಟ್ ಮಾಡಿ. ಯಾವುದೇ ಒಂದು ಶಕ್ತಿ ಬಂದು ನಮಗೆ ಹೆಲ್ಪ್ ಮಾಡ್ತಿದೆ ಅಂದರೆ ಆ ಶಕ್ತಿಗೆ ನಾವು ಗ್ರೇಟ್ಫುಲ್ ಆಗಿರಬೇಕು, ರಿಗಾರ್ಡ್ಸ್ಫುಲ್ ಆಗಿರಬೇಕು, ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಇದೆಲ್ಲದಕ್ಕಿಂತ ಮೇನು ನಮ್ಮದು ಟ್ರಸ್ಟ್ ಇರಬೇಕು, ಅದಕ್ಕೆ ಸರೆಂಡರ್ ಆಗಿರಬೇಕು. ಇದು ಯಾವುದೂ ನೀವು ಮಾಡ್ದೇನೆ ನಮಗೆ ಬೇಕು ಅಂತ ಹೇಳಿದ್ರೆ ನೀವು ಯಾರು ರಿಸಲ್ಟೇ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ನಾನು ಹೌಸ್ ವೈಫ್ ಈಗ ಹೌಸ್ ವೈಫು ನಮಗೆ ಯಾವ ಕಡೆಯಿಂದ ಹಣ ಬರುತ್ತೆ ಅಂತ ನೀವು ಯೋಚನೆ ಮಾಡಕ್ಕೆ ಹೋದ್ರೆ ಇಲ್ಲಿ ನಿಮ್ಮ ಹತ್ರ ಸೇವಿಂಗ್ಸ್ ಅನ್ನೋದು ಬರೋದೇ ಇಲ್ಲ. ಇನ್ಫ್ಯಾಕ್ಟು ಹೌಸ್ ವೈಫ್ ಹತ್ರನೇ ತುಂಬ ಒಂದು ಹಣ ಬಂದು ಸೇರ್ಕೊಳ್ಳೋ ಅಂಥದ್ದು. ಇಲ್ಲಿ ನಾನು ಚಿಕ್ಕದಿಂದ ದೊಡ್ಡ ತನಕನ ಹೇಳ್ತಾ ಹೋಗ್ತೀನಿ. ಏನು ಅಂತ ಹೇಳಿದ್ರೆ ಹೌಸ್ ವೈಫ್ಗಳಿಗೆ ಇವಾಗ ಒಂದು ತರಕಾರಿ ತಗೊಳ್ಳೋದ್ರಿಂದ ಹಿಡಿದು ನೀವು ಮನೆಗೆ ಏನೇ ಒಂದು ಗ್ರಾಸರೀಸು, ಹಣ್ಣು, ಡೈಲಿ ಡೇ ಟು ಡೇ ಒಂದು ಹಾಲು ಮೊಸರು ತೊಗೊಂಡು ಬರೋದ್ರಿಂದ ಹಿಡಿದು ನಿಮ್ಮ ಹತ್ರನೇ ಮನಿ ಟ್ರಾನ್ಸಾಕ್ಷನ್ಸು ಚೆನ್ನಾಗಾಗುವಂಥದ್ದು, ನೀವುಗಳೇ ಮನಿಯನ್ನು ಸೇವ್ ಮಾಡೋವಂಥದ್ದು. ಹೀಗಿರುವಾಗ ನೀವು ಈ ಸ್ವಿಚ್ ಫ್ರೇಮನ್ನು ಹೇಳ್ತಾ ಹೋದರೆ ಮಂತ್ಲಿ ನಿಮ್ಮ ಸೇವಿಂಗ್ಸ್ ಕೂಡ ತುಂಬಾ ಒಂದು ಹೈ ರೀಚ್ ಆಗಿಬಿಡುತ್ತೆ. ನಿಮಗೆ ಗೊತ್ತಿಲ್ಲದೇನೆ ಈ ಮನಿ ಏನಾಗುತ್ತೆ ಗೊತ್ತಾ, ಎಷ್ಟೋ ಸರಿ ನಮ್ಮ ಕೈಯಲ್ಲಿ ಇವಾಗ 5,000 ಅಮೌಂಟು ನಾನು ಮಂತ್ ಎಂಡಲ್ಲಿ ನನ್ನ ಹತ್ರ ಇದೆ ಅಂದ್ರೂ ಕೂಡ ಅದು ಯಾವ ಕಡೆ ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅಂತ ಗೊತ್ತಿಲ್ಲದೇನೆ ಕೊನೆಗೆ ಏನಂತೀವಿ, ನಾನು ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ನನ್ನ ಹತ್ರ ಹಣ ಇಲ್ಲ ಅಂತ ಆ ವರ್ಡ್ ಬಂದ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ ಈ ಒಂದು ವೂಲ್ಫ್ ಸ್ಪಿರಿಟು ನಿಮಗೆ ಯಾವ ರೀತಿ ಶಕ್ತಿಯನ್ನು ಕೊಡುತ್ತೆ, ಎನ್ಕರೇಜ್ಮೆಂಟ್ ಮಾಡುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ನಮಗೆ ಯಾರೆಲ್ಲ ಎನಿಮೀಸ್ ಅಂತ ಇದ್ದಾರೋ ಆ ಒಂದು ಎನಿಮೀಸ್ ಕಡೆಯಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅರ್ಥ ಏನು, ಈವಿಲ್ ಐಯಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದು ಕೂಡ ವೂಲ್ಫ್ ನಮ್ಮನ್ನ ಅಷ್ಟೊಂದು ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಈ ವೂಲ್ಫ್ ಬಗ್ಗೆ ಹೇಳ್ತಾ ಹೋದ್ರೇನೆ ಒಂದು ವಿಡಿಯೋ ಮಾಡ್ಬೋದು, ಅಷ್ಟು ರೀತಿಯಾಗಿ ನಮಗೆ ಇದು ಕೆಲಸ ಮಾಡಿ ಕೊಡುತ್ತೆ. ಇದೆಲ್ಲದೂ ನಾವು ಹೇಳ್ದಂಗೆ ನಡಿಬೇಕಾ? ನೀವು ಒಂದು ಕೆಲಸ ಮಾಡಿ, ಯಾರಿಗೆಲ್ಲ ವೂಲ್ಫ್ನ ಈ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ಬೇಕು, ನಿಜವಾಗ್ಲೂ ನಾವು ಇದನ್ನ ಚಾನಲೈಸ್ ಮಾಡ್ಕೊಳ್ಬೇಕು ಅಂದರೆ ತಿಂಗಳಲ್ಲಿ 2 ಸಾರಿ, ಅಂದರೆ ಒಂದು ಹುಣ್ಣಿಮೆಯ ದಿನ, ಒಂದು ಅಮಾವಾಸ್ಯೆ ದಿನ, ಫುಲ್ ಮೂನ್ ಡೇ ಅಥವಾ ನೋ ಮೂನ್ ಡೇ, ಈ 2 ದಿನದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆರಾಮಾಗಿ, ಇವಾಗ ಎಲ್ಲರೂ ನಾವು ಮಾಡ್ತೀವಿ ಅಲ್ವಾ, ಫುಲ್ ಮೂನ್ ಡೇ ಮೆಡಿಟೇಷನ್ ಮಾಡ್ತೀವಿ ಅಲ್ವಾ, ಅಂತ ಒಂದು ಮೆಡಿಟೇಷನ್ನ ವೂಲ್ಫಿಗೆ ಸಂಬಂಧಪಟ್ಟಂತ ಒಂದು ಮೆಡಿಟೇಷನ್ನ ಮಾಡ್ಕೊಳ್ಳಿ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ 2 ದಿನದಲ್ಲಿ ವೂಲ್ಫಿನ ಒಂದು ಹೈ ಪವರ್ ಇರುತ್ತೆ, ಹೈ ಫ್ರೀಕ್ವೆನ್ಸಿ, ಹೈ ಎನರ್ಜಿ ಇರುತ್ತೆ ವೂಲ್ಫ್ದು. ಅವತ್ತು ನೀವು ಇದನ್ನ ಆ ವೂಲ್ಫನ್ನು ನೀವು ಯಾವಾಗಲೂ ಜಸ್ಟ್ ನೋಡಿ, ಇಷ್ಟೇ ನಾನು ಹೇಳಿರೋ ಹಾಗೆ ನೀವು ಒಂದು ಎರಡು ಬೆರಳಲ್ಲಿ ನಿಮ್ಮ ಕೈ ಮೇಲೆ ವೂಲ್ಫ್ ಅಂತ ಬರೆದು ಅದನ್ನ ಹೀಗೆ ಇಟ್ಕೊಂಡು ವೂಲ್ಫ್ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ವೂಲ್ಫನ್ನು ಕಾಲ್ ಮಾಡ್ತಾ ಹೀಗೆ ಹೇಳ್ಕೊಳ್ಳಿ, ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ. ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿದ್ರೆ ಅರ್ಥ ಏನು, ಎನಿ ಟೈಮ್ ಯಾವ ಒಂದು ರಿಲೇಟೆಡ್ ನೀವು ಹೇಳಬೇಕು, ಇಂಥದಕ್ಕೆ ಈ ಮ್ಯಾಜಿಕ್ ಆಗಲಿ, ಈ ಒಂದು ಪ್ರಾಬ್ಲಮ್ಗೆ ಈ ಮ್ಯಾಜಿಕ್ ಆಗಲಿ ಅಂತ ನೀವು ಹೇಳಬೇಕು.
ಸೊ ಇದನ್ನ ನೀವು ಮಾಡ್ತಾ ಮಾಡ್ತಾ ಹೋಗಿ, ಎಲ್ಲೇ ಇರಲಿ, ನೀವು ಹೇಗೆ ಇರಲಿ, ಯಾವುದು ಸಂದರ್ಭದಲ್ಲೇ ನಿಮ್ಗೇನೋ ಒಂದು ಕಷ್ಟ ಅಂದರೆ ವೂಲ್ಫ್ ಸ್ಪಿರಿಟ್ ಇಮ್ಮಿಡಿಯೇಟ್ ಆಗಿ ಬಂದು ನಿಮ್ಮನ್ನ ಸೇವ್ ಮಾಡುತ್ತೆ. ಅದೇ ರೀತಿ ಮನಿ ಮ್ಯಾಟರಲ್ಲೂ ಕೂಡ ಸಾಕಷ್ಟು ನಿಮಗೆ ಉತ್ತರಗಳು ಸಿಗುತ್ತೆ. ಹಾಗಾಗಿ ನಿಮಗೆ ಏನೇ ಲೋನ್ ಬೇಕಾಗಿದೆ, ಲೋನಿಗೆ ಅಪ್ಲೈ ಮಾಡಬೇಕಾಗಿದೆ ಬ್ಯಾಂಕಿಂದ ನಮಗೆ, ಅಥವಾ ಇನ್ಯಾವುದೋ ಒಂದು ಸೊಸೈಟಿ ಕಡೆಯಿಂದ, ಯಾವುದೋ ಒಂದು ಟ್ರಸ್ಟ್ ಕಡೆಯಿಂದ ಅಂತ ನಿಮ್ಗೆ ಏನಾದರೂ ಅನಿಸಿತ್ತು ಅಂದರೂ ಕೂಡ ಈ ವೂಲ್ಫ್ ಮ್ಯಾಜಿಕ್ದು ನಾನು ಏನು ಇವಾಗ ಫ್ರೇಮ್ ಕೊಡ್ತಾ ಇದ್ದೀನಿ ಅಲ್ವಾ, ಇದನ್ನ ನೀವು ಚಾಂಟ್ ಮಾಡಿ. ಹಾಗಾದ್ರೆ ಬನ್ನಿ ಯಾವುದನ್ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ. ಫೈಂಡ್, ಡಿವೈನ್, ಕೌಂಟ್, ಬ್ರಿಂಗ್, ಡಿಯರ್ ವೂಲ್ಫ್. ಇಲ್ಲಿ ಏನ್ ಬಂತು? ಡಿಯರ್ ವೂಲ್ಫ್, ಸ್ಪೀಡ್ ವಿತ್ ವಿಸ್ಡಮ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಫೈಂಡ್, ಡಿವೈನ್, ಕೌಂಟ್, ಬ್ರಿಂಗ್, ಡಿಯರ್ ವೂಲ್ಫ್, ಸ್ಪೀಡ್ ವಿತ್ ವಿಸ್ಡಮ್ ಅಂತ. ಇದನ್ನ ನೀವು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಒಂದು ವೈಟ್ ಶೀಟ್ ತಗೊಂಡ್ಬಿಡಿ, ಇದನ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ನ ಬರ್ಕೊಳ್ಳಿ, ಇದ್ರ ಜೊತೆಗೆ ನಿಮ್ಮ ಪ್ರಾಬ್ಲಮ್ನ ಹೇಳ್ಕೊಳ್ಳಿ. ಹೇಳ್ಕೊಳ್ಳಿ ಅಂದ್ರೆ ಏನು, ನನಗೆ ಇವತ್ತು ನಾನು ಅವಾಗಲೇ ಎಕ್ಸಾಂಪಲ್ ಆಗಿ 10,000 ಅಂತ ತಗೊಂಡೆ. ನನಗೆ ಇವತ್ತು 10,000 ಬಂದಿದೆ, ನನಗೆ ಸಿಕ್ಕಿದೆ, ನನಗೆ ನೀಡಿತ್ತು, ನೆಸೆಸಿಟಿ ಇತ್ತು, ನನಗೆ 10,000 ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಫೈಂಡ್, ಡಿವೈನ್, ಕೌಂಟ್, ಬ್ರಿಂಗ್, ಡಿಯರ್ ವೂಲ್, ಸ್ಪೀಡ್ ವಿತ್ ವಿಸ್ಡಮ್, ಐ ಗಾಟ್ ಎ 10,000 rupees ನನಗೆ ಸಂಜೆ ಒಳಗೆ ನನಗೆ ಸಿಕ್ಕಿದೆ ಅಂತ ಹೇಳಿ ಹೇಳ್ಕೋಬೇಕು. ಇದು ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ತುಂಬಾ ಜನ ಯಾವ ರೀತಿ ಹೇಳ್ಕೋಬೇಕು ಅಂತ ಕೇಳ್ತಿರ್ತೀರಿ. ಅದೇ ರೀತಿ ನಿಮ್ಮ ಒಂದು ಏನಿದೆ ಅದನ್ನ ಹೇಳ್ಕೊಂಡು ಈ ಸ್ವಿಚ್ ಫ್ರೇಮ್ ಅನ್ನ ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ಹಣದ ಸಮಸ್ಯೆ ಸಂಪೂರ್ಣವಾಗಿ ಕ್ಲಿಯರ್ ಆಗತ್ತೆ. ನಿಮಗೆ ಗೊತ್ತಿಲ್ಲದೇನೆ ವೂಲ್ಫ್ ಇಂದ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ. ಯಾಕೆಂದ್ರೆ ಮನಿ ಮ್ಯಾಟರ್ ಅಲ್ಲಿ ಎಲ್ಲರಿಗೂ ನಮ್ಮದೇ ಆದ ಒಂದು ಸಕ್ಸಸ್ ನೋಡಬೇಕು. ಹಾಗೆ ನಾವು ಅನ್ಕೊಂಡಂಗೆ ನಮ್ದು ಡ್ರೀಮ್ ಹೌಸ್ ಇದೆ, ಡ್ರೀಮ್ ಜಾಬ್ ಇದೆ, ನಾವು ನಮ್ದು ಲೈಫ್ ಇದೇ ತರ ನಡಿಬೇಕು ಅಂತ ಅನ್ಕೊಂಡಿರೋರಿಗೆ ಕೆಲವೊಂದು ಏನಾಗುತ್ತೆ, ಇವಾಗ ನಾವು ಏನ್ ಮಾಡ್ತೀವಿ ಹೇಳಿ, ದಿನನಿತ್ಯವೂ ನಾವು ಭಗವಂತನ ಮುಂದೆ ಪ್ರಾರ್ಥನೆ ಅಂತ ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಮಂತ್ರ, ಶ್ಲೋಕ, ಪಠಣೆಗಳನ್ನ ಮಾಡೋ ಅಂಥದ್ದು, ಆರಾಧನೆ ಮಾಡೋ ಅಂಥದ್ದು, ಇದರೊಟ್ಟಿಗೆ ನಾವು ಏನನ್ನು ಪ್ರಾರ್ಥನೆ ಮಾಡ್ತೀವಿ, ನಾವು ತುಂಬಾ ಚೆನ್ನಾಗಿ ಇರಬೇಕು, ಆರೋಗ್ಯವಾಗಿರ್ಬೇಕು, ನಾವು ಮಾಡುವಂಥ ಬಿಸ್ನೆಸ್ ಅಂದ್ರೆ ವ್ಯಾಪಾರ ವ್ಯವಹಾರ ಚೆನ್ನಾಗಿರ್ಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ. ಅದೇ ರೀತಿಯಾಗಿ ಇದು ಎಲ್ಲ ಯೂನಿವರ್ಸ್ನಲ್ಲಿ ಇರೋ ಅಂತ ಈ ಸೀಕ್ರೆಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡೋದಕ್ಕೆ ಇದು ಕೂಡ ಒಂದು ಪ್ರಾರ್ಥನೆನೇ. ಇದು ಕೂಡ ಇಡೀ ಬ್ರಹ್ಮಾಂಡದಲ್ಲಿ ನಾವಷ್ಟೇ ಅಲ್ಲ, ಪ್ರಾಣಿ, ಪಕ್ಷಿ, ಗಿಡ, ಮರ ಪ್ರತಿಯೊಂದಕ್ಕೂ ಜೀವವನ್ನ ಭಗವಂತ ಕೊಟ್ಟು ಅದರದೇ ಆದ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ನಮಗೆ ಈ ವೂಲ್ಫ್ ಅನ್ನುವಂತ ಈ ಒಂದು ಅನಿಮಲ್ ಇಂದ ಸಿಕ್ಕಾಬಟ್ಟೆ ಪವರ್ ಸಿಗ್ತಾ ಇದೆ. ಇದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ ಎಲ್ಲ ಮನಿ ಪ್ರಾಬ್ಲಮ್ಸ್ ಅನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಯಾರೆಲ್ಲ ಈ ಸ್ವಿಚ್ ಫ್ರೇಮ್ ಅನ್ನ ಚಾಂಟ್ ಮಾಡ್ತೀರೋ ಡೆಫಿನೆಟ್ ಆಗಿ ನಿಮ್ಮ ಮನಿ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ. ನೀವು ಎಕ್ಸಾಂಪಲ್ ಆಗಿ ತಗೊಳ್ಳಿ, ಜಸ್ಟ್ 500 rupeesನ ಥಿಂಕ್ ಮಾಡಿ, ಜಸ್ಟ್ 100 rupeesನ ಥಿಂಕ್ ಮಾಡಿ, ಅವತ್ತು ಆಯ್ತಾ, ಎಸ್ ಇಟ್ಸ್ ವರ್ಕಿಂಗ್ ಅಷ್ಟೇ. ಸೊ ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ಹೇಳ್ತಾ ವೂಲ್ಫ್ ಮ್ಯಾಜಿಕ್ ಬೆಗಿನ್ಸ್ ನೌ ಅಂತ ಹೇಳ್ತಾ, ನೀವು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಮಿರಾಕ್ಯುಲಸ್ ಆಗಿರುವಂತ ವೂಲ್ಫ್ ಕಡೆಯಿಂದ ಒಂದು ಪವರ್ ಬ್ಲೆಸ್ಸಿಂಗ್ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ಈ ಸ್ವಿಚ್ ಫ್ರೇಮ್ ಅನ್ನ ಚಾಂಟ್ ಮಾಡ್ತಾ ನಿಮ್ ಎಲ್ಲ ಮನಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.